ಅವಕಾಶ ಮಾಡಿಕೊಡ್ದೆ, ಜವಾಬ್ದಾರಿ ತಗೊಳ್ಳೋದಿಲ್ಲ. ಅವ್ರು ಮದುವೆ ಆಗೋದಕ್ಕೆ ಜವಾಬ್ದಾರಿ ತಗೊಳ್ಳೋದಿಲ್ಲ. ಅವರವರು ಹೆಣ್ಣು ಗಂಡನ್ನು ಅವರವರು ಪರಿಶೀಲಿಸಿ ಅವರೆಲ್ಲಿ ಉದ್ಯೋಗ ಮಾಡ್ತಾರೆ, ಅವ್ರ ಹಿನ್ನೆಲೆ ಏನು ಅದೆಲ್ಲ ಅವರು ಬಿಟ್ಟಿರೋದು. ವೇದಿಕೆ ಕಲ್ಪಿಸಿ ಜಾತಕ ಸೆಟ್ ಮಾಡಿ ಕೊಡ್ತಾರೆ. ಮಿಕ್ಕಿದ್ದಲ್ಲ ಅವ್ರಿಗೆ. ಇದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, 8 ಜನ ಆಗ್ತಾರೆ ನೋಡ್ಕೊಂಡು ಇದನ್ನ ಮಾಡಬೇಕು ಅಂತ. ಸಂಘಟನೆ ಅಷ್ಟೇ ಇದಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಮೊದಲು ಅವಕಾಶ ಕೊಟ್ಟು ಹೌದು. ಸಾಮಾಜಿಕ ಬದಲಾವಣೆ ಆಗಿದೆ, ಗಂಟೆಗೆ ಹೆಣ್ಣು ಸಿಗೋದು ಕಷ್ಟ ಆಗ್ತಾ ಇದೆ. ನಿಮ್ ಜನಾಂಗದಲ್ಲೂ ಅದು ಇದೆಯಾ ಸಮಸ್ಯೆ? ಎಲ್ಲ ಕಡೆ ಇದೆ, ಎಲ್ಲದರಲ್ಲೂ ಇದೆ. ಒಂದೇ ದೇಶ ಪ್ರತಿ ಒಂದೇ ಸಮಸ್ಯೆನೇ. ಆದ್ರೆ ಏನಂದ್ರೆ ಇಂಥ ಸಂಘಟನೆ ಆದಂತ ಸಮಾಜಗಳು ಎಷ್ಟೋ ಜನ ಇವಾಗ ಲವ್ ಮ್ಯಾರೇಜ್ ಹೋಗ್ತಾರಲ್ಲ, ಕೇಳಿದ್ರೆ ನಮ್ಗೆ ಆ ಟೈಮ್ನಲ್ಲಿ ಗಂಡು ಸಿಗ್ಲಿಲ್ಲ ಅಂತಾರೆ, ಆ ಟೈಮ್ನಲ್ಲಿ ಹೆಣ್ಣು ಸಿಗ್ಲಿಲ್ಲ ಅಂತಾರೆ. ಅದೊಂದು ವೇದಿಕೆ ಮಾಡ್ಕೊಡ್ಬೇಕು ಅಷ್ಟೇ. ಈಗ ಯಾರ ನಾಡಿನಲ್ಲಿ ಏನೇನು ಬರ್ದಿದೆ ಅದೇ ಆಗತ್ತೆ. ಅದೊಂದು ವೇದಿಕೆ ಮಾಡಿದ್ರೆ ಅವ್ರು ಬಂದು ನೋಡ್ಬಿಟ್ಟು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲ, ಅದು 400 ಜನ ಗಂಡು ಹೆಣ್ಣು ಸೇರ್ತಾರೆ. ಅದು ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ಒಂದು 2000 ಜನ ನಮ್ಮ ಸಮಾಜದ ಮುಖಂಡಗಳೆಲ್ಲ ಸೇರ್ತೀವಿ ನಾವು. ಅದು ಉದ್ಘಾಟನೆ ಆದ ತಕ್ಷಣ ನಾವು ಕಾರ್ಯಕ್ರಮ ಶುರು ಮಾಡ್ತೇವೆ. ಮತ್ತೆ ಸಮಾರೋಪಕ್ಕೆ ಒಂದು 3-4 ಸಾವಿರ ಜನ ಸೇರಿ ನಾವು ಸಮಾರೋಪ ಮಾಡ್ತೀವಿ. ಅದೆಲ್ಲ ಅವಕಾಶಗಳು ಮತ್ತೆ ಬಂದೋಗೋ ವ್ಯವಸ್ಥೆ ಸರಿ ಇರಲಿ ಅಂತ ಹತ್ರ ಹಾಕಿದ್ದೇವೆ. ಇಲ್ಲ, ಫಸ್ಟ್ ಇದನ್ನು ಮಾಡ್ತೀವಿ ರಾಜ್ಯದಲ್ಲಿ ಮಾಡ್ತೀವಿ. ಆಮೇಲೆ ಇಲ್ಲಿ ತಮಿಳು ಮಾತಾಡಿದ್ರು ಸರಿ, ತೆಲುಗು ಮಾತಾಡಿದ್ರು ಸರಿ, ವಿಶ್ವಕರ್ಮ ಅನ್ನುವಂಥದ್ದು ಇದ್ರೆ ಆಯ್ತು. ಆಮೇಲೆ ಭಾಷೆ ಇಲ್ಲಿ ಇರ್ಬೇಕು. ಯಾವ ಭಾಷೆ ಮಾತಾಡಿ ವಿಶ್ವಕರ್ಮ. ಈಗ 400 ಜನ ಮಾಡಿದ್ದಾರೆ. ಹಾಗೆ ಬಂದ್ರು ಅವತ್ತು ಕ್ಯೂ ಜಾಸ್ತಿ ಇರ್ತದೆ, ಕ್ಯೂನಲ್ಲಿ ನಿಲ್ಬೇಕು. ನೋಂದಣಿ ಮಾಡಿಸಿದ್ರೆ ಅವ್ರು ನಂಬರ್ ಅಲಾಟ್ ಮಾಡಿರ್ತೀವಿ, ಅವ್ರ ನಂಬರ್ ತಗೋತಾರೆ. ಆ ನಂಬರ್ ಪ್ರಕಾರ ಒಪ್ಪಿಸ್ಕೊಂಡಿರ್ತಾರೆ. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಾವು ಮದುವೆ ಮಾಡ್ತಾ ಇಲ್ಲ, ಜಾತಕ ಹೊಂದಾಣಿಕೆ ಮಾಡ್ತೀವಿ. ಈಗೇನು ಮದುವೆ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಣ್ಣ ತಾಲಿ 50,000 ರೂಪಾಯಿ ಬೇಕು, ಬರೀ ತಾಲಿ. ಸ್ವಾಮೀಜಿಗಳು ಮಾತಾಡ್ತಾರೆ. ನಮೋ ವಿಶ್ವಕರ್ಮಣೆ. ಇಂದಿನ ವಿಶ್ವಕರ್ಮ ಸಮುದಾಯದ ಪ್ರೋತ್ಸಾಹಕರಾಗಿದ್ದಂಥ ಎಲ್ಲ ಸಮಸ್ತ ಪತ್ರಿಕೋದ್ಯಮಿಗಳಿಗೂ ಮತ್ತು ಮಾಧ್ಯಮ ವರ್ಗದ ಎಲ್ಲ ಕಾರ್ಯವೈಖರಿಯ ಸದಸ್ಯರುಗಳು ಸಹ ವಿಶ್ವಕರ್ಮನ ಕೃಪೆಯಿಂದ ಪ್ರಾರ್ಥನೆ ಮಾಡ್ತಾ, ಈ ಕಾರ್ಯಕ್ರಮದ ರೂವಾರಿಗಳಾಗಿ ನಮ್ಮ ಸಮುದಾಯದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಬಹಳ 25 ವರ್ಷಗಳಿಂದಲೂ ಸಮಾಜ ಸಂಘಟನೆ ಮತ್ತು ಸಮಾಜದ ಶ್ರೇಯಸ್ಸಿಗೋಸ್ಕರವಾಗಿ ಹಗಲು ದುಡಿಯುವಂಥ ನಾಯಕರಾಗಿರ್ತಕ್ಕಂಥ AP ನಂಜುಂಡಿಯವರು ಮತ್ತು ಸಮಸ್ತ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರಿಗೂ ಸಹ ವಿಶ್ವಕರ್ಮ ಕೃಪೆಯಲ್ಲಿ ಹಿಡಿತಾ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ವಿಶ್ವಕರ್ಮ ಸಮುದಾಯದ ಪಂಚಗೋತ್ರಗಳುಳ್ಳ ಅಂದರೆ 5 ಕಸುಬುಗಳನ್ನು ಮಾಡ್ತಕ್ಕಂಥ ಸಮುದಾಯಗಳು ಒಗ್ಗೂಡಿ ಯಾರಲ್ಲೂ ಯಾವ ಭಿನ್ನ ಭೇದಗಳಿಲ್ಲದೆ ನಾವೆಲ್ಲ ಒಂದೇ ಇರ್ತಕ್ಕಂಥ ಭಾವನೆಯನ್ನ ಕಲ್ಪಿಸ್ಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಒಂದು ಭಾಗ ಆದರೂ ಸಹ ನಮ್ಮ ಸಮುದಾಯದ ಜಾಗೃತಿ ಅಂತಕ್ಕಂಥದ್ದು ಅಥವಾ ನಮ್ಮ ಸಮುದಾಯದ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದ ರೂವಾರಿಯಾಗಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಭಿನ್ನ ಭೇದಗಳಿಲ್ಲ. ತಮಿಳು, ತೆಲುಗಿರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ವಿಶ್ವಕರ್ಮರನ್ನ ಒಂದುಗೂಡಿಸಿ ನಮ್ಮಲ್ಲೆಲ್ಲಿರ್ತಕ್ಕಂಥ ಭೇದ ಭಾವಗಳನ್ನ ಹೊರಗಡೆ ಆಗ್ತಕ್ಕಂಥದ್ದನ್ನು ಮಾತ್ರ ನಾವು ಈ ಕಾರ್ಯಕ್ರಮದ ಮುಖೇನ ಹಾಡ್ಕೊಂಡಿದ್ದೇವೆ. ಅದರಿಂದ
ಪತ್ರಿಕೋದ್ಯಮಗಳು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರಕ್ಕೆ, ಈ ಸಮುದಾಯದ ಜಾಗೃತಿಯ ಕಡೆಗೆ ಪ್ರಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ತಮ್ಮೆಲ್ಲರ ಸಹಕಾರ ಅವತ್ತು ಸಹ 3 ದಿನಗಳ ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲ ಭಾಗಿಗಳಾಗಿದ್ದು ಕಾರ್ಯಕ್ರಮದ ವೈಖರಿಯನ್ನು ನೋಡಿ ಶುಭವನ್ನು ಹಾರೈಸ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಬಿಟ್ಟಂಥ ಕಾರ್ಯಕ್ರಮ. ಆದ್ದರಿಂದ ಈ ಕಾರ್ಯಕ್ರಮ ನಮ್ಮ ವಿಶ್ವಕರ್ಮರ ಪಂಚಗೋತ್ರಗಳುಳ್ಳ 5 ಕಸುಬುಗಳನ್ನು ಮಾಡ್ತಕ್ಕಂಥ ಎಲ್ಲ ಸಮುದಾಯಗಳನ್ನು, ನಮ್ಮ ಸಮಾಜದ ಎಲ್ಲ ಪಂಗಡಗಳನ್ನು ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮ, ಸಂಘಟನೆ ಕಾರ್ಯಕ್ರಮ, ಅದರಲ್ಲೂ ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಸಮುದಾಯಕ್ಕೂ ಸಹ ಶ್ರೇಯಸ್ಸಿನ ಹಾದಿಯಲ್ಲಿ ವಿಶ್ವಕರ್ಮನ ಕೃಪೆ ಇರಲಿ ಅಂತ ಬೇಡ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಸರ್, ಈಗ ಅಷ್ಟು ಜನರ ಜಾತಕಗಳನ್ನು ಹೊಂದಾಣಿಕೆ ಮಾಡಬೇಕು, ಅಷ್ಟು ಜನ ಜ್ಯೋತಿಷಿಗಳು ಅಥವಾ ಋತ್ವಿಕರು. ಹೌದು, ನಾವು 5-6 ಜನ ಜ್ಯೋತಿಷ್ಯರು ಇರ್ತೀವಿ. ಅದ್ರ ಮೇಲ್ಪಟ್ಟು ನಾವು ಸ್ವಾಮೀಜಿಗಳು ಇರ್ತೀವಿ. ಆ ಜ್ಯೋತಿಷ್ಯರು ಪರಿಶೀಲನೆ ಮಾಡಿದ್ದು ಸರಿಯಾ ತಪ್ಪು ಅಂತಕ್ಕಂಥದ್ದನ್ನು ನಾವು ಸ್ವಾಮೀಜಿಗಳು ಪರಿಗಣಿಸಿ ಅದನ್ನು ಪರಿಶೀಲನೆ ಮಾಡಿ ಸಮಂಜಸವಾದ ಜಾತಕಗಳನ್ನ ಅವರವರ ಕುಟುಂಬಗಳಿಗೆ ಕೊಡ್ತೀವಿ. ಅಷ್ಟು ಜನಕ್ಕೆ ಇಷ್ಟು 10-15 ಜನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈಗ ಹಳೆ ಕಾಲದಂತೆ ಪಂಚಾಂಗ ನೋಡಿ ಮಾಡುವಂತ ಕಾರ್ಯಕ್ರಮ ಅಲ್ಲ, ಈಗೆಲ್ಲ ಕಂಪ್ಯೂಟರೈಸ್ ಇದೆ. ನೀವು ಈ ಗಂಡು ಹೆಣ್ಣಿನ ಹುಟ್ಟು ಜಾತಕ ಮತ್ತು ಟೈಮು ನಕ್ಷತ್ರವನ್ನು ಕೊಟ್ಟರೆ 2 ಮಿನಿಟ್ಸ್ ಅಲ್ಲಿ ಒಂದು ಶೀಟ್ ಅಂತೆ ಕೊಡ್ಬೋದು. ಅದರಿಂದ ಆ ವ್ಯವಸ್ಥೆಯನ್ನು ಮಾಡಿದ್ವಿ. ಅದಾದ ನಂತರ ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೋದು. ಅವರು ಎಲ್ಲಿ ಬೇಕಾದ್ರೂ ಪರಿಶೀಲನೆ ಮಾಡಿ ಸರಿದೂಗಿದ್ರೆ ಮಾತ್ರ ಅವರು ಎಲ್ಲ ಜವಾಬ್ದಾರಿ ಅಂತ ಮುಂದುವರಿಬೇಕು. ಗಂಡು ಹೆಣ್ಣಿನ ಒಪ್ಪಿಗೆ ತಂದೆ ತಾಯಿಯವರು ಮಾತಾಡ್ಕೊಳ್ಳೋದು ಅದು ಪೋಷಕರ ಸಂಬಂಧ. ಹೌದು, ಪೋಷಕರ ಸಂಬಂಧ. ಇದು ವಿನೂತನ ಕಾರ್ಯಕ್ರಮ ಅಂತ ಹೌದು. ಅದನ್ನು ಮಾಡೋದೇ ನಮ್ಮ ಅಧ್ಯಕ್ಷರ ಒಂದು ಪರಿಚಯ. ಕಾರಣಕ್ಕೆ ಅವ್ರು ಮೊದಲಿಂದಲೂ ಸಂಘಟನೆ ಅನ್ನೋದನ್ನ ಸಮುದಾಯದಲ್ಲಿ ಹುಟ್ಟಾಕವ್ರು ಅವರು. ಮತ್ತೆ ಸಮುದಾಯಗಳಿಗೆ ಬೇಕಾದ ಅವಶ್ಯಕತೆಗಳಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋದವರು ಅವರೇ. ಹಿಂದೆ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಾಡುವಂತಹದ್ದೇ ಅವರ ಪರಿಕಲ್ಪನೆ. ಇಲ್ಲ, ಅವರು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರು. ಆಗೇನಾಗಿತ್ತು, ಸಮುದಾಯದ ಒಂದು ಜವಾಬ್ದಾರಿ ಮಾತ್ರ ಇತ್ತು. ನೀವೆಲ್ಲ ಸೇರ್ಕೊಂಡು ಅವ್ರನ್ನ MLC ಮಾಡಿದ ತಕ್ಷಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಭಾಗದ ಕಾರ್ಯ ಆಯ್ತು. ಆಗ ಅವ್ರು ಏನ್ ಮಾಡಿದ್ರು, ಎಲ್ಲವನ್ನ ಸೇರ್ಕೊಂಡು ಜೊತೆಗೂಡಿದಾಗ ನಿಮ್ಮ ಕಣ್ಣಿಗೆ ಸ್ವಲ್ಪ ಕಾಣಿಸೋದು ಕಷ್ಟ ಆಯ್ತು. ಆದ್ರೂ ಅವರ ಸಮುದಾಯಗಳ ಬಗ್ಗೆ ಒಗ್ಗಟ್ಟಿನ ಭಾವನೆ ಒಂದೇ ಇತ್ತು, ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಅಲ್ಲ, ಸಮಾರೋಪಗಳನ್ನ ಮಾಡ್ಬೇಕಾದ್ರೆ ನೀವು MLC ಮಾಡಿದ್ರಲ್ಲ, ಕರ್ನಾಟಕ ಜವಾಬ್ದಾರಿ ಕೊಟ್ಟಿದ್ರಿ. ಅವರು ವಿಧಾನಸೌಧದಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು, ಅಂದ್ರೆ ಸಮುದಾಯಗಳ ಬಗ್ಗೆ ಫೈಟ್ ಮಾಡ್ತಾ ಇದ್ರು. ನಮ್ಮ ರಾಜ್ಯಾಧ್ಯಕ್ಷ ಪ್ರವಾಸದಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಎಲ್ಲೇ ಹೋದ್ರು ಕೂಡ ಈ ಹೆಣ್ಣೆತ್ತೋರಿಗೆ ಏನಾಗ್ತಿದೆ, ಸರ್ ನಾವು 22ನೇ ವಯಸ್ಸಿಂದ ಹೆಣ್ಣು ನೋಡ್ತಾ ಇದ್ದೀವಿ, ಗಂಡು ನೋಡ್ತಾ ಇದ್ವಿ, ಸರಿಯಾದ ಗಂಡು ಸಿಗ್ತಾ ಇಲ್ಲ ಅಂತ ಈ ಮಾತು ಕೇಳಿ ಬರ್ತಾ ಇತ್ತು. ಮತ್ತೆ ಹುಡುಗರಿಗೆ 40 ವರ್ಷಗಳಾದ ಸಮೇತ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಒಳ್ಳೊಳ್ಳೆ ಉದ್ಯಮಗಳಿಗೆ ಇವತ್ತು ಹೆಣ್ಣು ಸಿಗ್ತಾರೆ. ಸಮಸ್ಯೆ ಅಂದ್ರೆ ಕಮ್ಯುನಿಕೇಶನ್ ಇಲ್ಲ, ಒಬ್ಬರಿಗೊಬ್ಬರು ಸಂಪರ್ಕಗಳಿರ್ತಾ ಇಲ್ಲ. ಆ ಸಂಪರ್ಕ ಕಲಿಸ್ತಕ್ಕಂಥ ವೇದಿಕೆ ಅಧ್ಯಕ್ಷರು ಮನಗಂಡು ಸಂಘಟನೆ 100,000 ಸಂಘಟನೆ ಆಗಿದೆ. ಯಾವ ಹಿಂದುಳಿದ ಸಮಾಜದಲ್ಲೂ ಕೂಡ ಈ ಮಟ್ಟದ ಸಂಘಟನೆಗಳಾಗಿಲ್ಲ. 100 ರಾಜ್ಯ ಸಮಾವೇಶಗಳು, ಒಂದು 500 ತಾಲೂಕು ಹೋಬಳಿ ಸಮಾವೇಶಗಳು, ಯಾವ ಹಿಂದುಳಿದ ಸಮುದಾಯದಲ್ಲೂ ಕೂಡ ಈ ಮಟ್ಟದ ಹೋರಾಟ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಮಾಧ್ಯಮದಲ್ಲಿ ತಮಗೆ ಇಂಟೆಲಿಜೆನ್ಸ್ಗಿಂತ ಜಾಸ್ತಿ ಗೊತ್ತು. ಯಾಕಂದ್ರೆ ನೀವು ನೈಜವಾಗಿ ಜನರ ಜೊತೆ ಬೆರೀತಿಲ್ಲ, ಇಲಾಖೆಗಿಂತ ಜಾಸ್ತಿ ಗೊತ್ತು. ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಬೆಂಗಳೂರು ಅಂತ ಹೇಳಿದ್ರು, ಬೆಂಗಳೂರು, ಹುಬ್ಳಿ, ಬೆಳಗಾವಿ, ಮೈಸೂರು ಅಂತಕ್ಕಂಥ ನಗರದಲ್ಲಿ 40-50 ಲಕ್ಷ ಜನ ಸೇರಿಸಿ ಒಬ್ಬ OBC ಸಮಾಜದ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ವಿಶ್ವಕರ್ಮರು ನಾವು ಹೆಮ್ಮೆಯಿಂದ ಹೇಳಬೇಕು. ಅದಕ್ಕೆ ಕಾರಣ ನಮ್ಮ ಮಹಾಸಭಾ ರಾಜ್ಯಾಧ್ಯಕ್ಷರು ಒಂದು ಇಚ್ಛೆ, ಅವ್ರ ಕಲ್ಪನೆ. ಯಾವತ್ತೂ ಕೂಡ ಮಲಗಿಲ್ಲ, ಜೊತೆಗಿದ್ರು ಕೂಡ ಮಲಗೋಕ್ ಬಿಡಲ್ಲ ಅಂತ ಹೋರಾಟಗಾರ. MLC ಆದ್ಮೇಲೆ ಕಡಿಮೆ ಆಗಿಲ್ಲ ಸರ್. ಏನಾಯ್ತು, ಒಬ್ಬ ವ್ಯಕ್ತಿ 25 ವರ್ಷ ಸಂಘಟನೆ ಮಾಡ್ತಾರಂದ್ರೆ ಎಲ್ಲೋ ಒಂದ್ ಕಡೆ ಕಾದ್ ನೋಡ್ತಾರೆ, 1 ವರ್ಷ 2 ವರ್ಷ ಬಿಡ್ತಾರೆ, 8-10 ವರ್ಷ ಬಿಟ್ಟಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇನ್ನೂ ಜೋರ್ ಆಗ್ತದೆ.